ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಈಗ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಜೇನುನೊಣ ಕಡ್ದಾಗ ಕಡಿದ ಭಾಗಕ್ಕೆ ಅಡುಗೆ ಸೋಡಾ ಹಚ್ಚೋದಕ್ಕೆ ಕಾರಣ ಏನು? ಜೇನುನೊಣ ಕಡ್ದಾಗ ಅಲ್ಲೇನು ಉರಿ ಉಂಟಾಗ್ತಾ ಇರುತ್ತೆ, ಅಲ್ಲಿಗೆ ಅಂದ್ರೆ ಅಡಿಗೆ ಸೋಡವನ್ನ ಹಚ್ತಾರೆ. ಕಾರಣ ಏನು? ಜೇನುನೊಣ ಕಡ್ದಾಗ ಮೆಥನಾಯಿಕ್ ಆಮ್ಲ ಬಿಡುಗಡೆ ಆಗಿರುತ್ತೆ. ಇದನ್ನ ತಟಸ್ಥಗೊಳಿಸ್ಬೇಕು. ಮೆಥನಾಯಿಕ್ ಆಮ್ಲ ಅದು ಆಮ್ಲೀಯತೆನ ಒಳಗೊಂಡಿರುತ್ತೆ. ಸೊ ಅದನ್ನ ತಟಸ್ಥಗೊಳಿಸ್ಬೇಕು ಅಂದ್ರೆ ಅಡುಗೆ ಸೋಡವನ್ನ ಹಚ್ಚಬೇಕಾಗತ್ತೆ. ಇನ್ನು ಹಲ್ಲುಗಳನ್ನ ಸ್ವಚ್ಛಗೊಳಿಸೋದಕ್ಕೆ ಬಳಸುವಂತಹ ಟೂತ್ ಪೇಸ್ಟ್ ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿನೇ ಇರಬೇಕು. ಕಾರಣ ಏನು? ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿದಂತಹ ಸಕ್ಕರೆ ಆಗಿರ್ಬೋದು, ಆಹಾರದ ಸಣ್ಣ ಸಣ್ಣ ಕಣಗಳು ಕಣಗಳನ್ನ ಬ್ಯಾಕ್ಟೀರಿಯಾ ಏನಿರುತ್ತೆ, ಬಾಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಇವು ಅವುಗಳನ್ನ ವಿಘಟಿಸಿ ಆಮ್ಲಗಳನ್ನ ಉತ್ಪತ್ತಿ ಮಾಡ್ತವೆ. ಈ ಆಮ್ಲಗಳನ್ನ ತಟಸ್ಥಗೊಳಿಸಬೇಕು ಅಂದ್ರೆ ಹಲ್ಲಿನಲ್ಲಿ ಸವೆತ ತಡೆಗಟ್ಟೋದಕ್ಕೆ ಆಮ್ಲೀಯತೆಯ ಟೂತ್ ಪೇಸ್ಟ್ ಅನ್ನ ಬಳಸಬೇಕಾಗತ್ತೆ. ಯಾವ ಸಂದರ್ಭಗಳಲ್ಲಿ ಒಬ್ಬ ರೈತ ತನ್ನ ಕೃಷಿ ಭೂಮಿಯ ಮಣ್ಣಿಗೆ ಸುಟ್ಟ ಸುಣ್ಣ, ಅರಳಿದ ಸುಣ್ಣ, ಸೀಮೆ ಸುಣ್ಣ, ನೋಡಿ ಸುಟ್ಟ ಸುಣ್ಣ ಬಂದು ಕ್ಯಾಲ್ಸಿಯಂ ಆಕ್ಸೈಡ್, ಅರಳಿದ ಸುಣ್ಣ ಬಂದು ಕ್ಯಾಲ್ಸಿಯಂ ಹೈಡ್ರೋ ಆಕ್ಸೈಡ್, ಆಮೇಲೆ ಸೀಮೆ ಸುಣ್ಣ ಬಂದು ಕ್ಯಾಲ್ಸಿಯಂ ಕಾರ್ಬೋನೇಟ್, ಇದನ್ನ ಬೆರೆಸ್ತಾನೆ. ನೋಡಿ, ರೈತರು ಕೃಷಿ ಭೂಮಿಯ ಮಣ್ಣು ಆಮ್ಲೀಯವಾಗಿದ್ರೆ ಮಾತ್ರ ಅಂತ ಒಂದು ಮಣ್ಣಿಗೆ ಸುಟ್ಟ ಸುಣ್ಣ, ಅರಳಿದ ಸುಣ್ಣ ಅಥವಾ ಸೀಮೆ ಸುಣ್ಣವನ್ನ ಸೇರಿಸ್ತಾರೆ. ಕಾರಣ ಏನು? ಮಣ್ಣು ತುಂಬಾ ಆಮ್ಲೀಯವಾಗಿದ್ರೆ ಸಸ್ಯಗಳು ಅಲ್ಲಿ ಬೆಳಿತಾವ? ಇಲ್ಲ ಅಲ್ವಾ? ಅದಕ್ಕೋಸ್ಕರನೇ ಅವರು ಮಣ್ಣಿನಲ್ಲಿ ಆಮ್ಲದ ಪ್ರಮಾಣವನ್ನ ಅಥವಾ ಪರಿಣಾಮವನ್ನ ತಟಸ್ಥಗೊಳಿಸಬೇಕು ಅಂದ್ರೆ, ಮಣ್ಣಿನಲ್ಲಿ ಆಮ್ಲದ ಪರಿಣಾಮವನ್ನ ನ್ಯೂಟ್ರಲೈಸ್ ಮಾಡ್ಬೇಕು ಅಂತ ಹೇಳಿ ಪ್ರತ್ಯಾಮ್ಲೀಯ ಸ್ವಭಾವ ಇರುವಂತ ಈ ಒಂದು ಸುಟ್ಟ ಸಣ್ಣ, ಅರಳಿದ ಸುಣ್ಣ, ಸೀಮೆ ಸುಣ್ಣವನ್ನ ಸೇರಿಸ್ತಾರೆ. ಕೆಳಗಿನವುಗಳಲ್ಲಿ ಕಂಡುಬರುವಂತಹ ಆಮ್ಲಗಳು ಯಾವುವು? ನೋಡಿ, ಟೊಮೊಟೊದಲ್ಲಿ ಆಕ್ಸಾಲಿಕ್ ಆಸಿಡ್ ಇರುತ್ತೆ, ವಿನೆಗರ್ ಅಲ್ಲಿ ಅಸಿಟಿಕ್ ಆಸಿಡ್ ಇರುತ್ತೆ, ಹುಣಸೆ ಹಣ್ಣಲ್ಲಿ ಟಾರ್ಟರಿಕ್ ಆಮ್ಲ ಇರುತ್ತೆ, ನಿಂಬೆ ಹಣ್ಣಿನಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತೆ. ಇನ್ನು ಬಾಯಿಯಲ್ಲಿ pH 5.5 ಗಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಪ್ರಾರಂಭವಾಗುತ್ತೆ. ಕಾರಣ ಏನು? ಸೇಮ್. ಏನು? ಆಹಾರ ಸೇವನೆಯ ನಂತರ ನಾವು ತಿಂದಂತ ಆಹಾರ ಅಂದ್ರೆ ನಾವೆಲ್ಲ ಊಟ ಮಾಡಿದ ನಂತರ ಏನಾಗುತ್ತೆ, ಸಕ್ಕರೆ ಮತ್ತು ಆಹಾರದ ಕಣಗಳು ವಿಘಟನೆ ಆಗ್ಬೇಕಲ್ವಾ? ಸೊ ಬಾಯಿಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಅವುಗಳನ್ನ ವಿಘಟನೆಗೊಳಿಸಿ ಆಮ್ಲಗಳನ್ನ ಉತ್ಪತ್ತಿ ಮಾಡ್ತವೆ. ಇದರಿಂದ ಹಲ್ಲಿನ ಸವೆತ ಉಂಟಾಗುತ್ತೆ. ಓಕೆ, pH 5.5 ಗಿಂತ ಕಡಿಮೆ ಆದಾಗ. ಓಕೆ, ನಿಮಗೆ 3 ಪ್ರಣಾಳಗಳನ್ನ ನೀಡಲಾಗಿದೆ. ಓಕೆ, 1, 2, 3. ಓಕೆ, ಈ 3 ಪ್ರಣಾಳಗಳನ್ನ ನೀಡಲಾಗಿದೆಯಲ್ಲ, ಇದರಲ್ಲಿ ಒಂದರಲ್ಲಿ ಬಟ್ಟಿ ಇಳಿಸಿದ ನೀರನ್ನು ಮತ್ತು ಇನ್ನೆರಡರಲ್ಲಿ ಕ್ರಮವಾಗಿ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ, ಒಂದರಲ್ಲಿ ನೀರು, ಇನ್ನೊಂದರಲ್ಲಿ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣಗಳನ್ನ ಇಟ್ಟಿದ್ದಾರೆ. ನಿಮಗೆ ಕೇವಲ ಒಂದು ಲಿಟ್ಮಸ್ ಕಾಗದವನ್ನ ಮಾತ್ರ ನೀಡಿದ್ರೆ ಪ್ರಣಾಳದಲ್ಲಿನ ಪ್ರತಿಯೊಂದು ಮಾದರಿಯನ್ನ ಹೇಗೆ ಗುರುತಿಸ್ತೀರಿ? ಅಂದ್ರೆ ಯಾವುದು ಡಿಸ್ಟಿಲ್ ವಾಟರ್, ಯಾವುದು ಆಮ್ಲೀಯತೆ ಹೊಂದಿದೆ, ಯಾವುದು ಪ್ರತ್ಯಾಮ್ಲೀಯತೆ ಹೊಂದಿದೆ ಅಂತ ಹೇಗೆ ಗುರುತಿಸ್ತೀರಾ? ಜಸ್ಟ್ ಬೈ ಯೂಸಿಂಗ್ 1 ಲಿಟ್ಮಸ್, ರೆಡ್ ಲಿಟ್ಮಸ್ ಪೇಪರ್ ಅಂತ ಕೇಳಿದ್ದಾರೆ. ನೋಡಿ, 3 ಪ್ರಣಾಳಗಳಲ್ಲಿ ಇರುವಂತಹ ದ್ರಾವಣದಲ್ಲಿ ಪ್ರತ್ಯೇಕವಾಗಿ ಕೆಂಪು ಲಿಟ್ಮಸ್ ಕಾಗದವನ್ನ ಅದ್ದಬಹುದು. ಓಕೆ, ಅದ್ದಿದಾಗ ಏನಾಗುತ್ತೆ? ಪ್ರತ್ಯಾಮ್ಲೀಯತೆ ಇರುವಂತಹ ದ್ರಾವಣದಲ್ಲಿ ನೀಲಿ ಲಿಟ್ಮಸ್ಸು ಅಂದ್ರೆ ಲಿಟ್ಮಸ್ಸು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಪ್ರತ್ಯಾಮ್ಲೀಯತೆ ಇರುವಂತಹ ದ್ರಾವಣದಲ್ಲಿ ರೆಡ್ ಲಿಟ್ಮಸ್ಸು ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಹೌದಾ? ಸೊ ಅವಾಗ ಅದು ಪ್ರತ್ಯಾಮ್ಲ ಅನ್ನೋದು ಗೊತ್ತಾಯ್ತು. ಈ ನೀಲಿ ಲಿಟ್ಮಸ್ ಅನ್ನ ಉಳಿದ 2 ಪ್ರಣಾಳಗಳಲ್ಲಿ ಅದ್ದೋದು. ಆಮ್ಲದಲ್ಲಿ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಈಗ ನೋಡಿ, ರೆಡ್ ಲಿಟ್ಮಸ್ ಅನ್ನ ಫಸ್ಟ್ ನಾವು ತಗೊಂಡು ಯಾವ್ದಕ್ಕೆ ಅದ್ಬೇಕು? ಪ್ರತ್ಯಾಮ್ಲೀಯತೆಗೆ ಯೂಸ್ ಅಂದ್ರೆ ಅದ್ದಾಗ ಅದು ಏನಾಗುತ್ತೆ? ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಆ ನೀಲಿ ಬಣ್ಣ ಅಂದ್ರೆ ಏನು? ಬ್ಲೂ ಲಿಟ್ಮಸ್ ಆಗುತ್ತೆ. ಅದು ಬ್ಲೂ ಲಿಟ್ಮಸ್ ಅನ್ನ ನೆಕ್ಸ್ಟ್ ಇರುವಂತ ಈ ಒಂದು ಆಮ್ಲೀಯತೆಗೆ ಅನ್ನ ತೋರಿಸ್ಬೇಕು ಅಂದ್ರೆ ಅದು ಕೆಂಪ ಬಣ್ಣಕ್ಕೆ ತಿರುಗುತ್ತೆ. ಇನ್ನೊಂದು ಪ್ರಣಾಳದಲ್ಲಿ ಲಿಟ್ಮಸ್ ಬಣ್ಣ ಅದು ಯಾವುದೇ ರೀತಿ ಬದಲಾಗೋದಿಲ್ಲ, ಅದು ನೀರಾಗಿರುತ್ತೆ. ಬಣ್ಣ ಬದಲಾಯಿಸದೇ ಇದ್ರೆ ಅದು ನೀರಾಗಿರುತ್ತೆ. ಸೊ ಈ ಕೆಳಗಿನವುಗಳಲ್ಲಿ ಲಿಟ್ಮಸ್ ಕಾಗದವನ್ನ ಅದ್ದಿದಾಗ ಅಥವಾ ಹಾಯಿಸಿದಾಗ ಆಗುವಂತಹ ಬದಲಾವಣೆಗಳು ಏನು ತಿಳಿಸಿ? ನೋಡಿ, ಶುಷ್ಕ ಹೈಡ್ರೋಕ್ಲೋರಿಕ್ ಆಸಿಡ್, ಇಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ನೀಲಿ ಲಿಟ್ಮಸ್ ಕೇಳಿದ್ದಾರೆ, ರೆಡ್ ಲಿಟ್ಮಸ್. ಇನ್ನು ತೇವಾಂಶ ಭರಿತ ಅಮೋನಿಯಾ ಅನಿಲ. ಅಮೋನಿಯಾ ಅಂದ್ರೆ ಏನು? NH3, ಹೌದಲ್ವಾ?
ಸೊ ತೇವಾಂಶ ಭರಿತ ಅಮೋನಿಯಾ ಅನಿಲ ಏನಿರುತ್ತೆ ಇದು ಕೆಂಪು ಲಿಟ್ಮಸ್ ನೀಲಿ ಬಣ್ಣಕ್ಕೆ ತಿರುಗುತ್ತೆ, ಬಿಕಾಸ್ ಅಮೋನಿಯಾ ಅನ್ನೋದು ಬೇಸ್ ಆಗಿರುತ್ತೆ. ಇನ್ನು ನಿಂಬೆ ರಸ ಅದೇನಾಗುತ್ತೆ, ಅದರಲ್ಲಿ ಸಿಟ್ರಿಕ್ ಆಮ್ಲ ಇರುತ್ತೆ, ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ಇಲ್ಲಿ ಬದಲಾಗುತ್ತೆ. ಓಕೆ, ಇನ್ನು ಕಾರ್ಬನ್ ಯುಕ್ತ ಮೃದು ಪಾನೀಯಗಳು ಏನಾಗುತ್ತೆ, ನೀಲಿ ಲಿಟ್ಮಸ್ ಬ್ಲೂ ಲಿಟ್ಮಸ್ ಅನ್ನ ಇದು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಓಕೆ, ಸೊ ಇದರಲ್ಲಿ ಇರುವಂತಹ ಅಂದ್ರೆ ಪಾನೀಯಗಳಲ್ಲಿ ಯಾವಾಗ್ಲೂ ಕಾರ್ಬೋನಿಕ್ ಆಸಿಡ್ ಇರುತ್ತೆ. ಓಕೆ, ಇನ್ನು ಮೊಸರು ಅದರಲ್ಲಿ ಲ್ಯಾಕ್ಟಿಕ್ ಆಸಿಡ್ ಇರುತ್ತೆ. ನೀಲಿ ಲಿಟ್ಮಸ್ ಅನ್ನ ಇದು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತೆ. ಆಮೇಲೆ ಸಾಬೂನು ದ್ರಾವಣ, ಸಾಬೂನು ಇದು ಏನು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತೆ. ಇದು ಕ್ಷಾರೀಯ ಆಗಿರುತ್ತೆ, ಪ್ರತ್ಯಾಮ್ಲೀಯ ಸ್ವಭಾವವನ್ನ ತೋರಿಸುತ್ತೆ. ಓಕೆ, ಇನ್ನು 67ನೇ ಪಾಯಿಂಟ್ ಅನ್ನ ನೋಡಿ. 4 ಮಿಲಿ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನ ಹೊಂದಿರುವಂತಹ ಪ್ರನಾಳದಲ್ಲಿ, ಇದು ಒಂದು ಟೆಸ್ಟ್ ಟ್ಯೂಬ್. ಓಕೆ, ಈ ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ 4 ಮಿಲಿ ಅಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣವನ್ನ ಅಂದ್ರೆ ಮಿಲಿಲೀಟರ್ 4 ಮಿಲಿಲೀಟರ್ ಅಂದ್ರೆ 4 ml ಅಷ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ತಗೋತಾರೆ. ಓಕೆ, ಅದಕ್ಕೆ 2 ಹನಿ ಫಿನಾಪ್ತಲೀನ್ ಮತ್ತು ನಂತರ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಹನಿಯಾಗಿ ಸೇರಿಸ್ತಾ ಹೋಗ್ತಾರೆ. ನಿಮ್ಮ ವೀಕ್ಷಣೆಗಳನ್ನ ತಿಳಿಸಿ ಮತ್ತು ಯಾವ ರೀತಿಯ ರಾಸಾಯನಿಕ ಕ್ರಿಯೆ ಇಲ್ಲಿ ನಡೆಯುತ್ತೆ ಅನ್ನೋದನ್ನ ತಿಳಿಸಿ ಅಂತ ಹೇಳಿದ್ದಾರೆ. ನೋಡಿ, ಫಿನಾಪ್ತಲೀನ್ ಸೂಚಕವನ್ನ ನಾವು ಪ್ರಣಾಳಕ್ಕೆ ಸೇರಿಸಿದಾಗ ದ್ರಾವಣ ಏನಿರುತ್ತೆ ಗುಲಾಬಿ ಬಣ್ಣಕ್ಕೆ ತಿರುಗುತ್ತೆ. ನಂತರ ಹನಿಯಾಗಿ HCl ಸೇರಿಸ್ತಾ ಇರಬೇಕಾದ್ರೆ ಒಂದು ಹಂತದಲ್ಲಿ ಕ್ರಿಯಾ ಮಿಶ್ರಣವು ಬಣ್ಣರಹಿತವಾಗುತ್ತೆ, ಕಲರ್ಲೆಸ್ ಆಗುತ್ತೆ. ಇದರಿಂದ ಪ್ರತ್ಯಾಮ್ಲದ ಪರಿಣಾಮವನ್ನ ಆಮ್ಲ ಶೂನ್ಯಗೊಳಿಸುತ್ತೆ ಅಂತ ತಿಳಿಬಹುದು. ಇದು ಬಹಿರುಷ್ಣಕ ಕ್ರಿಯೆ ಆಗಿರೋದ್ರಿಂದ ಪ್ರಣಾಳ ಬಿಸಿ ಆಗುತ್ತೆ. ಓಕೆ, ಇದು ಒಂದು ಎಕ್ಸೋಥರ್ಮಿಕ್ ಪ್ರೋಸೆಸ್ ಆಗಿರೋದ್ರಿಂದ ಪ್ರಣಾಳ ತುಂಬಾ ಬಿಸಿ ಅನ್ಸುತ್ತೆ, ಸ್ವಲ್ಪ ಬೆಚ್ಚಗೆ ಫೀಲ್ ಆಗುತ್ತೆ. ಕೊಟ್ಟಿರುವ ದ್ರಾವಣಗಳನ್ನ H+ ಅಯಾನ್ಗಳ ಸಾರಥಿಯ ಇಳಿಕೆ ಕ್ರಮದಲ್ಲಿ ಬರೆಯಿರಿ. H+ ಅಯಾನ್ಗಳ ಸಾರಥಿಯ ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಇದೆ. ನೋಡಿ, ಜಠರ ರಸ ಏನಿರುತ್ತಲ್ವಾ, ಈ ಜಠರ ರಸ ವಿನೆಗರ್ಗಿಂತಾನು ಜಾಸ್ತಿ ಒಂದು ಸಾರತೆ ಒಳಗೊಂಡಿರುತ್ತೆ. ಆದ್ರೆ ಈ ವಿನೆಗರು ಈ ಅಮೋನಿಯಂ ಹೈಡ್ರಾಕ್ಸೈಡ್ ಏನಿದೆಯಲ್ಲ ಈ ಸಾರತೆಗಿಂತ ಜಾಸ್ತಿ ಇರುತ್ತೆ. ಈ ಅಮೋನಿಯಂ ಹೈಡ್ರಾಕ್ಸೈಡ್ ನ ಸಾರತೆ ಏನಿದೆಯಲ್ಲ ಇದು ಸೋಡಿಯಂ ಹೈಡ್ರಾಕ್ಸೈಡ್ ಸಾರತೆಗಿಂತಾನು ಜಾಸ್ತಿ ಇರುತ್ತೆ. ಓಕೆ, ಇನ್ನು NaOH KOH. ಓಕೆ, ಅಂದ್ರೆ ಏನು, ಸೋಡಿಯಂ ಹೈಡ್ರಾಕ್ಸೈಡ್ ಆಮೇಲೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನಿದೆ ಈ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಉಂಟಾಗುವಂತ ಅಯಾನ್ಗಳು ಯಾವ್ಯಾವು? ಇಲ್ಲಿ Na+ ಮತ್ತೆ OH- ಇದು K+ ಮತ್ತೆ OH- ಆಗಿರುತ್ತೆ. ಓಕೆ, ಸಾರ್ವತ್ರಿಕ ಸೂಚಕ ಅಂದ್ರೆ ಏನು? ಯೂನಿವರ್ಸಲ್ ಇಂಡಿಕೇಟರ್ ಅಂದ್ರೆ ಏನು? ಸಾರ್ವತ್ರಿಕ ಸೂಚಕ ಅಂತ ಹೇಳಿದ್ರೆ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನ ತೋರಿಸುವ ಅನೇಕ ಸೂಚಕಗಳ ಮಿಶ್ರಣವೇ ಈ ಒಂದು ಸಾರ್ವತ್ರಿಕ ಸೂಚಕ ಅಂತ ಹೇಳ್ತಾರೆ. ಏನು ನೋಡಿ, ಸಾರ್ವತ್ರಿಕ ಸೂಚಕ ಅನ್ನುವಂಥದ್ದು ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನ್ಗಳ ವಿವಿಧ ಸಾರತೆಗಳಿಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನ ತೋರಿಸುವ ಅನೇಕ ಸೂಚಕಗಳ ಮಿಶ್ರಣವೇ ಈ ಒಂದು ಸಾರ್ವತ್ರಿಕ ಸೂಚಕ. ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ಹೈಡ್ರೋಜನ್ ಅಯಾನ್ಗಳ ವಿವಿಧ ಸಾರತೆಗಳು, ಪ್ರತಿಯೊಂದು ಹೈಡ್ರೋಜನ್ ಅಯಾನ್ಗಳು ತನ್ನದೇ ಆದಂತಹ ಸಾರತೆಯನ್ನು ಒಳಗೊಂಡಿರುತ್ತಲ್ವಾ, ಆ ಒಂದು ಸಾರತೆಗೆ ಅನುಗುಣವಾಗಿ ವಿವಿಧ ಬಣ್ಣಗಳನ್ನ ತೋರಿಸುವಂತಹ ಅನೇಕ ಸೂಚಕಗಳ ಮಿಶ್ರಣವನ್ನೇ ಈ ಒಂದು ಸಾರ್ವತ್ರಿಕ ಸೂಚಕ ಅಂತ ಹೇಳ್ತಾರೆ. ಓಕೆ, ಎಸ್, ಇದು ನಿಮ್ಗೆ TET ನಲ್ಲಿ MCQs ನ ಅಟೆಂಡ್ ಮಾಡೋದಕ್ಕೆ ಈ ಒಂದು ಟಾಪಿಕ್ಸ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಓಕೆ, ಇದ್ರ ನಂತರ ನಿಮ್ಗೆ MCQs ಕೂಡ ನಿಮ್ಗೆ ಆಫ್ಟರ್ 1 ವೀಕ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಎಲ್ಲದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ, ಹಾಗೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ TET ಸಿಲೆಬಸ್ ನಲ್ಲಿ ಇರುವಂತಹ ಒಂದು ಟಾಪಿಕ್ ಅನ್ನ ತಗೊಂಡು ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.